ಸಿರಿಗನ್ನಡಂ ಗೆಲ್ಗೆ ಎಂಬ ಘೋಷವಾಕ್ಯದ ಸೃಷ್ಟಿಕರ್ತ ಹಾಗೂ ರಾ. ದೇಶಪಾಂಡೆ ಎಂದೇ ಪ್ರಸಿದ್ಧರಾದ ರಾಮಚಂದ್ರ ಹನುಮಂತರಾವ್ ದೇಶಪಾಂಡೆ ಅವರು ಶಿಕ್ಷಣ ತಜ್ಞ, ಇತಿಹಾಸ ಗ್ರಂಥಕರ್ತ ಮತ್ತು ಕನ್ನಡ ಚಳವಳಿಯ ಸಂಘಟಕ. ರಾ. ದೇಶಪಾಂಡೆ ಅವರು 20 ಮಾರ್ಚ್ 1861ರಲ್ಲಿ ಧಾರವಾಡ ಜಿಲ್ಲೆಯ ನರೇಂದ್ರ ತಾಲೂಕಿನಲ್ಲಿ ಜನಿಸಿದರು. ಇವರ ತಂದೆ ವತನದಾರ ಮನೆತನದ ಹನುಮಂತರಾವ್ ದೇಶಪಾಂಡೆ. ರಾಮಚಂದ್ರ ಮೊದಲಿನಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನರೇಂದ್ರ ಜಿಲ್ಲೆಯಲ್ಲಿ ಮುಗಿಸಿ ಧಾರವಾಡದಲ್ಲಿ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. 1878ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಧಾರವಾಡ ಕೇಂದ್ರಕ್ಕೆ ಪ್ರಥಮನಾಗಿ ಹಾಗೂ ಮುಂಬೈ ವಿಭಾಗಕ್ಕೆ 21ನೇಯವನಾಗಿ ಉತ್ತೀರ್ಣನಾದರು. ಧಾರವಾಡದ ಕಲೆಕ್ಟರ್ ಇ. ಪಿ. ರಾಬರ್ಟ್ಸನ್ ಅವರಿಂದ ಕಾಲೇಜು ಶಿಕ್ಷಣಕ್ಕಾಗಿ ಶಿಕ್ಷಣ ವೇತನ ದೊರೆಯಿತು. ಕಾಲೇಜು ಶಿಕ್ಷಣಕ್ಕಾಗಿ ಆಗ ಪುಣೆಗೆ ಹೋಗುವುದು ಅನಿವಾರ್ಯವಾಗಿತ್ತು. ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿ ಸೇರಿಕೊಂಡು ಕಿರಿಯ ವಿದ್ಯಾರ್ಥಿ ವೇತನ ಪಡೆದರು. ಇಂಟರ್ಮೀಡಿಯೇಟ್ ತರಗತಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ 2ನೇಯ ಸ್ಥಾನ ಪಡೆದು ಹಿರಿಯ ವಿದ್ಯಾರ್ಥಿ ವೇತನ ಪಡೆದರು. 1881ರಲ್ಲಿ ಹ್ಯಾವ್ಲಾಕ್ ಬಹುಮಾನ ದೊರೆಯಿತು. ಸಂಸ್ಕೃತ ಭಾಷೆಯಲ್ಲಿನ ಜಾಣ್ಮೆಗಾಗಿ ಮೇಜರ್ ಥಾಮಸ್ ಕ್ಯಾಂಡಿ ಶಿಷ್ಯ ವೇತನ ದೊರೆಯಿತು. 1882ರಲ್ಲಿ BA ಪರೀಕ್ಷೆಯಲ್ಲಿ ಉಚ್ಚ ತರಗತಿಯಲ್ಲಿ ತೇರ್ಗಡೆ ಹೊಂದಿದ್ದಕ್ಕಾಗಿ ಮುಂಬಯಿ ಸರ್ಕಾರ ಇವರನ್ನು ದಕ್ಷಿಣ ಫೆಲೋ ಎಂದು ನೇಮಿಸಿ ಗೌರವಿಸಿತು. 1884ರಲ್ಲಿ MA ಪರೀಕ್ಷೆಯಲ್ಲಿ ವಿಶಿಷ್ಟತೆಯಿಂದ ಉತ್ತೀರ್ಣರಾದ ಇವರಿಗೆ ಧಾರವಾಡ ವಿಭಾಗದ ಕಮಿಷನರ್ ಇ. ಪಿ. ರಾಬರ್ಟ್ಸನ್ ಇಟ್ಟಿದ್ದ ಬಂಗಾರದ ಪದಕ ಹಾಗೂ 500 ರೂಪಾಯಿಗಳಷ್ಟು ಗ್ರಂಥಗಳ ಬಹುಮಾನ ದೊರೆಯಿತು. ಆಗಿನ ಕನ್ನಡ ಪ್ರದೇಶದಲ್ಲಿ ಮುಂಬಯಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೊದಲಿಗರು. ನಂತರ ಶಿಕ್ಷಣ ಇಲಾಖೆಗೆ ಸೇರಿದರು. ಪ್ರಾರಂಭದಲ್ಲಿ ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸಿದರು. ನಂತರ ಕಾರವಾರ ಜಿಲ್ಲೆಗೆ ಉಪ ಶಿಕ್ಷಣಾಧಿಕಾರಿಯಾಗಿ ನೇಮಕಗೊಂಡರು. ಆಗ ಅವರಿಗೆ ಕನ್ನಡದ ಶೋಚನೀಯ ಸ್ಥಿತಿಗತಿಯ ಬಗ್ಗೆ ತಿಳಿಯಿತು. ಕಾರಣ, ಶಾಲೆಯ ಎಲ್ಲ ಕಲಾಪಗಳು ಮರಾಠಿಯಲ್ಲಿ ನಡೆಯುತ್ತಿದ್ದ ಕಾರಣ ಕನ್ನಡವನ್ನು ದುಸ್ಥಿತಿಯಿಂದ ಪಾರು ಮಾಡಲು ದೇಶಪಾಂಡೆ ಅವರು ನಿರ್ಧರಿಸಿದರು. 1887ರಿಂದಲೇ ಕನ್ನಡ ಭಾಷೆಯ ದೀನಸ್ಥಿತಿಯನ್ನು ದೂರ ಮಾಡುವುದಕ್ಕಾಗಿ ಕನ್ನಡ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದಾದರು. ಉತ್ತರ ಕರ್ನಾಟಕದ ಬಹುಭಾಗಗಳು ಮದ್ರಾಸ್, ಮುಂಬೈ, ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಿದ್ದವು. ಕನ್ನಡ ಪ್ರಾಂತ್ಯಗಳೇ ಆಗಿದ್ದರೂ ಕನ್ನಡ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ. ಹಾಗಾಗಿ ಕೆಲವೊಂದು ಪ್ರಾಂತ್ಯಗಳು ಮದ್ರಾಸ್ ಆಳ್ವಿಕೆಗೆ, ಕೆಲವೊಂದು ಪ್ರಾಂತ್ಯಗಳು ಮುಂಬೈ ಆಳ್ವಿಕೆಗೆ ಒಳಪಟ್ಟಿದ್ದವು. ಹಾಗಾಗಿ ರಾ. ದೇಶಪಾಂಡೆ ಅವರಿಗೆ ಚೆದುರಿ ಹೋಗಿರುವ ಕನ್ನಡ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಕನ್ನಡ ನಾಡನ್ನು ಒಗ್ಗೂಡಿಸಬೇಕು. ಅಂದರೆ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ನಾಡಾಗಿ ಕಟ್ಟಬೇಕು ಎಂದು ಮನಸ್ಸಿನಲ್ಲಿ ಭಾವಿಸಿದರು. ಮುಂದೆ ಇದೇ ಕರ್ನಾಟಕ ಏಕೀಕರಣ ಚಳವಳಿಗೆ ನಾಂದಿಯಾಯಿತು.